ಗೇಟಿನವರೆಗೆ ಗಂಟೆಗಟ್ಟಲೆ ನಿಂತು ಅವಮಾನ ಅನುಭವಿಸಿದ ಅದೇ ಮಹಿಳೆ ಇವತ್ತು ಲಕ್ಷಾಂತರ ಮಹಿಳೆಯರ ಕಣ್ಣೀರು ಒರೆಸುವ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿದ್ದು ಹೇಗೆ, ಅವರ ಆಸ್ತಿ ಎಷ್ಟು, ಗಂಡ ಮತ್ತು ಮಗ ಅವರ ಈ ಯಶಸ್ಸಿಗೆ ಹೇಗೆ ಸಾಥ್ ನೀಡಿದ್ರು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವರ ಕತೆ ಶುರುವಾಗುವುದು ಬೆಂಗಳೂರಿನ ಮಧ್ಯಮ ವರ್ಗದ ಕುಟುಂಬದಿಂದ. 5ನೇ ತರಗತಿಯಲ್ಲಿದ್ದಾಗಲೇ ಇವರು ಚುನಾವಣೆ ಅಂದ್ರೆ ತುಂಬಾ ಇಂಟ್ರೆಸ್ಟ್. 10ನೇ ತರಗತಿಯವರೆಗೂ ಇವರೇ ಸ್ಕೂಲ್ ಲೀಡರ್ ಅಂತೆ. ಅಂದೇ ಅವರಿಗೆ ಅಧಿಕಾರ ಆರ್ಡರ್ ಮಾಡುವುದಲ್ಲ, ಜವಾಬ್ದಾರಿ ಅನ್ನೋದು ಅರ್ಥವಾಗಿತ್ತಂತೆ. ಪ್ರೊಫೆಸರ್ ಮತ್ತು ಡೆಂಟಿಸ್ಟ್ ಆಗಿ ಕೆರಿಯರ್ ಶುರು ಮಾಡಿದರು. ಸಮಾಜ ಸೇವೆ ಇವರ ರಕ್ತದಲ್ಲೇ ಇತ್ತು. ರಾಜಕೀಯಕ್ಕೆ ಬಂದಾಗ ಇವರು ಕಂಡಿದ್ದು ಹೂವಿನ ಹಾಸಿಗೆ ಅಂತೂ ಅಲ್ವೇ ಅಲ್ಲ, ಅಲ್ಲಿಗೆ ಕಲ್ಲು ಮುಳ್ಳಾಗಿತ್ತು. ಹಣ್ಣು ತಿನ್ನುವಾಗ, ಕಾಫಿ ಕುಡಿಯುವಾಗ ಜನರು ನಿಮ್ ಬಣ್ಣದ ಬಗ್ಗೆ, ಕೂದಲಿನ ಬಗ್ಗೆ ಕಮೆಂಟ್ ಮಾಡ್ತಾರೆ ಎಂದು ಅವರೇ ಹೇಳ್ಕೊಂಡಿದ್ದಾರೆ. ಎಷ್ಟೋ ನಾಯಕರು ಇವರನ್ನು ಹತ್ರಕ್ಕೂ ಸೇರಿಸ್ತಿರ್ಲಿಲ್ವಂತೆ. ಗಂಟೆಗಟ್ಟಲೆ ಕಾಯಿಸಿದಾಗ ಇವರಲ್ಲಿದ್ದ ಸ್ವಾಭಿಮಾನ ಎಚ್ಚರವಾಯ್ತಂತೆ. ಅವಮಾನ ಆದ ಜಾಗದಲ್ಲಿ ಇರಬಾರ್ದು ಅನ್ನೋ ಒಂದು ನಿರ್ಧಾರ ಅವರ ದಿಕ್ಕನ್ನೇ ಬದಲಿಸಿತು. ಈಗ ಎಲ್ಲರೂ ಸರ್ಚ್ ಮಾಡ್ತಿರುವ ವಿಷಯ ಅಂದ್ರೆ ಇವ್ರ ಕುಟುಂಬ. ನಾಗಲಕ್ಷ್ಮಿ ಅವರಿಗೆ ಅವರ ಗಂಡ ದೊಡ್ಡ ಪಿಲ್ಲರ್ ಆಗಿ ನಿಂತಿದ್ದಾರೆ. ರಾಜಕೀಯದ ಈ ಕಲುಷಿತ ವಾತಾವರಣದಲ್ಲಿ ಅವರು ಕುಗ್ಗಿದಾಗ್ಲೆಲ್ಲ ಅವ್ರ ಗಂಡ ಧೈರ್ಯ ತುಂಬಿದ್ರು. ಇನ್ನು ಅವರ ಮಗನ ವಿಷಯಕ್ಕೆ ಬಂದ್ರೆ ಅವರಿಬ್ಬರ ಸಂಬಂಧದ ಸ್ನೇಹಿತರಂತೆ. ಇವತ್ತಿನ ಡಿಜಿಟಲ್ ಕಾಲದಲ್ಲಿ ವಿಷಯಗಳನ್ನ ನಾಗಲಕ್ಷ್ಮಿ ಅವರು ತಮ್ಮ ಮಕ್ಕಳಿಂದಲೇ ಕಲಿತಾ ಇದ್ದಾರಂತೆ. ನನಗೆ ಇದು ಗೊತ್ತಿಲ್ಲ ಹೇಳ್ಕೊಡು ಅಂತ ಮಗನ ಮುಂದೆ ಕೇಳಲು ಅವರು ಯಾವತ್ತೂ ಹಿಂಜರಿದಿಲ್ವಂತೆ. ಇದೇ ಅವರ ಯಶಸ್ಸಿನ ಸೀಕ್ರೆಟ್ ಇರಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ನಾಗಲಕ್ಷ್ಮಿ ಅವರ ಒಂದು ಮಾತು ಸಖತ್ ವೈರಲ್ ಆಗ್ತಿದೆ. ಹೆಣ್ಮಕ್ಳು ಟೀ ಬ್ಯಾಗ್ ತರಹ ಬಿಸಿನೀರಿಗೆ ಬಿದ್ದಾಗಲೇ ಅದರ ಬಣ್ಣ ಗೊತ್ತಾಗೋದು ಅಂತ. ಕಷ್ಟ ಬಂದಾಗ ಆಲೂಗಡ್ಡೆಯಂತೆ ಮೆತ್ತಗಾಗಬೇಡಿ, ಮೊಟ್ಟೆಯಂತೆ ಒಳಗಿನಿಂದ ಗಟ್ಟಿಯಾಗಿ ಅಂತ ಅವ್ರು ಹೇಳುವ ಮಾತು ಕೋಟ್ಯಾಂತರ ಮಹಿಳೆಯರಿಗೆ ಸ್ಫೂರ್ತಿ ನೀಡಿದೆ. ಇವತ್ತು ಅವರು ಕೇವಲ ಅಧಿಕಾರಿ ಅಲ್ಲ, ಜನರ ಮನೆ ಮಗಳಾಗಿದ್ದಾರೆ. ಬಹಳ ಜನ ಇವರ ಆಸ್ತಿ ಎಷ್ಟು ಅಂತ ಕೇಳ್ತಾರೆ. ಆದ್ರೆ ನಾಗಲಕ್ಷ್ಮಿ ಅವರು ಹೇಳುವುದೊಂದೇ, ನನ್ನ ಅಧಿಕಾರ ಮತ್ತು ಕುರ್ಚಿ ಮುಖ್ಯವಲ್ಲ, ಅಲ್ಲಿ ಕುಳಿತು ನಾನು ಎಷ್ಟು ಜನರ ಕಣ್ಣೀರು ಒರೆಸಿದೆ ಅನ್ನೋದು ಮುಖ್ಯ ಅಂತ. ಈ ಮಾತನ್ನ ತುಂಬಾ ಜನ ಹೇಳ್ತಾರೆ. ಶಾಸಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು. ಕಾರ್ಯರೂಪ ತರೋದು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ. ಸಾವಿರಾರು ಕೇಸ್ಗಳನ್ನು ಇತ್ಯರ್ಥ ಮಾಡಿ ನೊಂದ ಮಹಿಳೆಯರಿಗೆ ನ್ಯಾಯ ಕೊಡಿಸುವುದನ್ನೇ ಅವರು ತಮ್ಮ ಅತಿ ದೊಡ್ಡ ಆಸ್ತಿ ಎಂದು ಭಾವಿಸುತ್ತಾರೆ. ಅವಮಾನವನ್ನೇ ಮೆಟ್ಟಿಲು ಮಾಡಿಕೊಂಡು ಬೆಳೆದ ಈ ಮಹಿಳೆ ಜರ್ನಿ ನಮ್ಗೆಲ್ಲರಿಗೂ ಪಾಠ. ಬದುಕು ಅನ್ನೋದು ECG ಗ್ರಾಫ್ ತರಹ ಮೇಲೆ ಕೆಳಗೆ ಹೋಗ್ತಾನೆ ಇರ್ಬೇಕು. ಸ್ಟ್ರೈಟ್ ಲೈನ್ ಆದ್ರೆ ನಾವು ಇರಲ್ಲ ಅನ್ನೋದು ಇವರ ಜೀವನದ ಸಾರ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ. ನಾಗಲಕ್ಷ್ಮಿ ಅವರ ಯಾವ ಮಾತು ನಿಮ್ಗೆ ಇಷ್ಟ ಆಯ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.